ತಾರಕಕ್ಕೇರ್ತಾ ಇದೆ ಇರಾನ್ ಇಸ್ರೇಲ್ ನಡುವಿನ ಯುದ್ಧ. ಇರಾನ್ನ ಎರಡನೇ ಫೈಟರ್ ಜೆಟ್ ಅನ್ನ ಹೊಡೆದು ಹಾಕಿರೋದು ಇಸ್ರೇಲ್ ವಿಮಾನ ನಿಲ್ದಾಣದಲ್ಲಿದ್ದಂತಹ ಇನ್ನೊಂದು ಕಡೆ ನಾವು ಚೆಕ್ ಮಾಡಿದಾಗ ವಿಮಾನ ನಿಲ್ದಾಣದಲ್ಲಿದ್ದಂತಹ ಎರಡು ಯುದ್ಧ ವಿಮಾನಗಳು ಛಿದ್ರವಾಗಿವೆ. ಟೆಹರಾನ್ ಏರ್ಪೋರ್ಟ್ನಲ್ಲಿದ್ದಂತಹ ಯುದ್ಧ ವಿಮಾನಗಳನ್ನು ಇಸ್ರೇಲ್ ಹೊಡೆದು ಹಾಕಿದೆ. F-14 ಯುದ್ಧ ವಿಮಾನಗಳನ್ನು ಇಸ್ರೇಲ್ ಧ್ವಂಸ ಮಾಡಿರೋದಲ್ಲಿ ಟೆಹರಾನ್ ವಾಯುವಿನಲ್ಲೇ ವಶಪಡಿಸಿಕೊಳ್ಬೇಕು ಅಂತ ಹೇಳಿ ಇಸ್ರೇಲ್ ಯತ್ನ ಮಾಡ್ತಾ ಇದೆ. ನಿಮಗೆ ಗೊತ್ತಿರಲಿ, ಇಸ್ರೇಲ್ ಇರಾನ್ ಎಲ್ಲಿಂದ ಆ ಒಂದು ಮಿಸೈಲ್ ಲಾಂಚ್ ಮಾಡಲಿಕ್ಕೂ ಅದರ ಒಂದು ಫೈಟರ್ ಜೆಟ್ಗಳನ್ನು ಅಥವಾ ಮಿಸೈಲ್ ತುಂಬಿದಂಥ ಟ್ರಕ್ಗಳನ್ನು ಎಲ್ಲಿಂದ ಕೊಂಡೊಯ್ಯಬೇಕು, ಎಲ್ಲಿಂದ ಲಾಂಚ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದೆಯೋ ಅಂಥ ಎಲ್ಲ ನೆಲೆಗಳನ್ನು ಕೂಡ ಇಸ್ರೇಲ್ ಧ್ವಂಸ ಮಾಡ್ಕೊಂಡು ಬರ್ತಾ ಇದೆ. ಇದೀಗ ಇರಾನ್ನ 100 ಸ್ಥಳಗಳನ್ನು ಮಾರ್ಕ್ ಮಾಡ್ಕೊಂಡಿದೆ. ಅದು 100 ಟಾರ್ಗೆಟ್ಗಳನ್ನು ಮಾರ್ಕ್ ಮಾಡಿಕೊಂಡು ಇಸ್ರೇಲ್ ಈಗ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. 120ಕ್ಕಿಂತ ಹೆಚ್ಚಿನ ಇರಾನ್ ಮಿಸೈಲ್ಗಳನ್ನು ನಾಶಪಡಿಸಿರೋದು ಇಸ್ರೇಲ್. ಹಾಗಾಗಿ ಡೇ 5 5ನೇ ದಿನಕ್ಕೆ ಬಂದಾಗ ಇಲ್ಲಿ ಇಸ್ರೇಲ್ನ ಕೈ ಮೇಲಾಗ್ತಾ ಇದೆ ಈ ಒಂದು ವಾರ್ನ ವಿಚಾರದಲ್ಲಿ. 5ನೇ ದಿನದಲ್ಲಿ ನೋಡಿ, ಇರಾನ್ಗೆ ಕೊಡಬಾರದ ಕಾಟವನ್ನು ಇಲ್ಲಿ ಇಸ್ರೇಲ್ ಕೊಡ್ತಾ ಇದೆ. ಎಲ್ಲಿಂದ ಎಲ್ಲ ಲಾಂಚ್ ಮಾಡಬೇಕು, ಇಸ್ರೇಲ್ ಮೇಲೆ ಉಡಾಯಿಸಬೇಕು, ನಾವು ಏನೋ ಮಾಡಬೇಕು ಅಂತ ಇರಾನ್ ಟ್ರೈ ಮಾಡ್ತಾ ಇದೆಯಲ್ಲ, ಇವೆಲ್ಲವುಗಳಿಗೂ ಕೂಡ ಇಸ್ರೇಲ್ ತನ್ನ ಮೇಲೆ ಬಂದಂಥ ಕ್ಷಿಪಣಿಗಳನ್ನು ಹೊಡೆದು ಉರುಳಿಸುವಲ್ಲಿ ಇಸ್ರೇಲ್ ಒಂದು ಕಡೆ ಯಶಸ್ವಿ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ 120ಕ್ಕಿಂತ ಹೆಚ್ಚಿನ ಇರಾನ್ನ ಮಿಸೈಲ್ಗಳನ್ನು ನಾಶಪಡಿಸಿರೋದು ಇಸ್ರೇಲ್. ಇರಾನ್ನಲ್ಲಿ 100 ಸ್ಥಳಗಳನ್ನು ಮಾರ್ಕ್ ಮಾಡ್ಕೊಂಡಿದೆ. ನೋಡಿ, ಪ್ರಿಸಿಷನ್ ಅಟ್ಯಾಕ್ ಅಂತ ಕರೀತಾರೆ ಇದಕ್ಕೆ. ಅಲ್ಲಿ ಅವರ ಒಂದು ಫೈಟರ್ ಜೆಟ್ ಇರುತ್ತಪ್ಪ, ಇರಾನ್ ಫೈಟರ್ ಜೆಟ್ ಇಟ್ಕೊಂಡಿರುತ್ತಲ್ಲಿ. ಆ ಫೈಟರ್ ಜೆಟ್ಗಳನ್ನು ಒಂದೊಂದಾಗಿ ಧ್ವಂಸ ಮಾಡ್ಕೊಂಡು ಬರ್ತಾ ಇರೋದು ಇಸ್ರೇಲ್. ಜೊತೆಗೆ 100 ಸ್ಥಳವನ್ನು ಮಾರ್ಕ್ ಮಾಡಿದ್ರೆ ನಿಮಗೆ ಗೊತ್ತಿರಲಿ, ಒಂದು ಅಪಾರ್ಟ್ಮೆಂಟ್ನಲ್ಲಿ ಯಾವುದೋ ಅಪಾರ್ಟ್ಮೆಂಟ್ನಲ್ಲಿ ರೂಮ್ ನಂಬರ್ 1, 2, 3, 4, 5, 10 ಇದರಲ್ಲಿ ಒಬ್ಬ ಮನುಷ್ಯ ಇರ್ತಾನೆ. ಆತ ಅಣುವಿಜ್ಞಾನಿ ಆಗಿರ್ತಾನೆ, ಅಥವಾ ಆತ ಇರಾನ್ಗೆ ಬೇಕಾದಂಥ ವ್ಯಕ್ತಿ ಆಗಿರ್ತಾನೆ, ಅಥವಾ ಒಂದು ಸೇನಾ ಮುಖ್ಯಸ್ಥ ಆಗಿರ್ತಾನೆ. ಅವನು ವಾಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದೇ ರೂಮ್ ನಂಬರ್ಗೆ 1500ರಿಂದ 1700 ಕಿಲೋಮೀಟರ್ ದೂರದಿಂದ ಇಸ್ರೇಲ್ ಒಂದು ಸೆಟ್ ಮಾಡಿ ಬಿಡ್ತು ಅಂತ ಹೇಳಿದ್ರೆ ಆ ಕ್ಷಿಪಣಿ ಬಂದು, ಆ ಬಾಂಬ್ ಬಂದು ದಾಳಿ ಮಾಡೋದು ಎಕ್ಸಾಕ್ಟ್ಲಿ ಅದೇ ರೂಮಿನ ಆ ವ್ಯಕ್ತಿಯ ಮೇಲೇನೆ ಹೊರತು ಪಕ್ಕದ ರೂಮ್ಗೂ ಏನಾಗಲ್ಲ, ಪಕ್ಕದ ಮನೆಯವ್ರಿಗೂ ಏನು ತೊಂದರೆ ಆಗಲ್ಲ. ಅಂಥ ಪ್ರಿಸಿಷನ್, ನಿಖರ ದಾಳಿಗೆ ಇಸ್ರೇಲ್ ಈ ರೀತಿಯಲ್ಲಿ ಯಶಸ್ವಿ ಆಗ್ತಾ ಇದೆ. ಇಲ್ಲಿ ಇರಾನ್ನಲ್ಲಿ 100 ಸ್ಥಳಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ಅದನ್ನು ಗುರಿಯಾಗಿಸಿ ಇಲ್ಲಿ ಏರ್ ಸ್ಟ್ರೈಕ್ ಮಾಡಿರೋದು. 120ಕ್ಕಿಂತ ಹೆಚ್ಚಿನ ಇರಾನ್ ಮಿಸೈಲ್ಗಳು ಧ್ವಂಸ ಮಾಡಿರೋದು ಇಸ್ರೇಲ್. ಇನ್ನೊಂದು ಕಡೆ ನಾವು ಚೆಕ್ ಮಾಡೋಣ. ನೆಕ್ಸ್ಟ್ ನಾವು ಸುದ್ದಿ ಕಡೆ ಬರೋದಾದರೆ, ಕದನ ವಿರಾಮಕ್ಕೆ ಆಯಿತು. ಇರಾನ್ ಆಲ್ರೆಡಿ ಮೊದಲು ಬಿಳಿ ಬಾವುಟ ತೋರಿಸೋಕ್ಕೆ ಶುರು ಮಾಡಿದೆ. ಬಿಳಿ ಬಾವುಟ ತೋರಿಸ್ತಾ ಇದ್ದೀನಪ್ಪ, ನನ್ನ ಕದನ ವಿರಾಮ ನನಗೆ ಬೇಕು, ಬೇಡ ಸಾಕು 5 ದಿನ. ಗೊತ್ತಿರಲಿ ನಿಮಗೆ, ಬಹುತೇಕ ದೇಶಗಳು ಯುದ್ಧವನ್ನು 1 ತಿಂಗಳಿಗೆ 2 ತಿಂಗಳಿಗೆ ತಡ್ಕೊಳಕ್ಕಾಗಲ್ಲ. ಆಲ್ರೆಡಿ ಇಸ್ರೇಲ್ ಪ್ಯಾಲೆಸ್ತೀನ್ ಕಡೆ ಒಂದು ಕಡೆ ದಾಳಿ ಇಟ್ಟಿತ್ತು. ಪ್ಯಾಲೆಸ್ತೀನ್ ಅಂದರೆ ಅದರ ಮೇಲೆ, ಎಕ್ಸಾಕ್ಟ್ಲಿ ಅದರ ಮೇಲೆ ಅಂತಲ್ಲ, ಗಾಜಾ ಪಟ್ಟಿ ವಿಚಾರ ಇಟ್ಕೊಂಡು ಪ್ಯಾಲೆಸ್ತೀನ್ ಕಡೆಯಿಂದ ನೆರವಿತ್ತು. ಅಲ್ಲಿ ಅದು ಕೂಡ ಪ್ಯಾಲೆಸ್ತೀನ್ ಒಂದು ಕಡೆ ಈ ರೀತಿಯಲ್ಲಿ ಒಂದು ವಾರನ್ನು ಮಾಡುತ್ತೆ. ಪ್ರಾಕ್ಸಿ ವಾರ್ ಅಂತ ಕರೀತಾರೆ ಅದನ್ನು. ಈ ಪ್ರಾಕ್ಸಿ ವಾರ್ ಪ್ಯಾಲೆಸ್ತೀನ್ ಯಾವ ಥರ ಮಾಡ್ತಿತ್ತು ಅಂದರೆ ಗಾಜಾ ಪಟ್ಟಿಯಲ್ಲಿರ್ತಕ್ಕಂಥ ಹೆಜ್ಬುಲ್ಲಾ ಉಗ್ರರ ಮೂಲಕವಾಗಿ. ಇದೀಗ ಇದೇ ಇಸ್ರೇಲು ಗಾಜಾ ಪಟ್ಟಿ ಯುದ್ಧವನ್ನು ಒಂದು ಕಡೆ ಮುಗಿಸ್ಕೊಂಡು ಈಗ ಹೆಜ್ಜೆ ಇಟ್ಟಿರೋದು ಟುವರ್ಡ್ಸ್ ಇರಾನ್. ಕಾರಣ ಏನು? ಒಂದು 400 kgಯಷ್ಟು ಶುದ್ಧ ಯುರೇನಿಯಂ ಅನ್ನ, ಅಂದರೆ ಒಂದು 9 ಪರಮಾಣು ಬಾಂಬ್ಗಳನ್ನು ತಯಾರು ಮಾಡಲು ಸಾಕಾಗುವಷ್ಟು ಯುರೇನಿಯಂ ಇವ್ರ ಬಳಿ ಇದೆ. ತನ್ನ ಅಕ್ಕಪಕ್ಕದ ದೇಶಗಳ ಬಳಿಯಲ್ಲಿ ಯುರೇನಿಯಂ ಇತ್ತು ಅಂತ ಹೇಳಿದ್ರೆ, ಅಣುಬಾಂಬ್ ಅವರು ತಯಾರು ಮಾಡಿದ್ರು ಅಂತ ಹೇಳಿದ್ರೆ, ಅದು ನನಗೆ ಯಾವತ್ತಿದ್ರೂ ಮಗ್ಗಲ ಮುಳ್ಳು, ಅದು ಸೆರಗಿನ ಕೆಂಡ. ಆ ಒಂದು ಭಯ ಮತ್ತು ತನ್ನ ಅಸ್ತಿತ್ವ ಎರಡೂ ವಿಚಾರ ಇಟ್ಕೊಂಡೇ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಇಲ್ಲಿ ಇರಾನ್ಗೆ ಇದೀಗ ಪೆಟ್ಟು ಕೊಡಲಿಕ್ಕೆ ಇಸ್ರೇಲ್ ಮುಂದಾಗ್ತಾ ಇದೆ. ಇನ್ನು ಕದನ ವಿರಾಮಕ್ಕೆ ಒಂದು ಕಡೆ ಇರಾನ್ ಸರ್ಕಾರ ಮುಂದಾಗ್ತಾ ಇದೆ. ಕದನ ವಿರಾಮದ ಬಗ್ಗೆ ಇಸ್ರೇಲ್ ಜೊತೆಗೆ ಚರ್ಚೆ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಇಸ್ರೇಲ್ ಜೊತೆ ನಾವು ಮಾತುಕತೆಗೆ ರೆಡಿ ಇದ್ದೀವಿ ಅಂತ ಹೇಳಿ ಒಂದು ಕಡೆ ಇರಾನ್ ಹೇಳಿದೆ. ಇಲ್ಲಿ ಯುದ್ಧ ನಿಲ್ಲಿಸಬೇಕು ಅಂತ ಹೇಳಿ ಅಮೆರಿಕ ಇದೀಗ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಇರಾನ್ನ ಮನವಿ ಇದೆ. ಅಮೆರಿಕ ಇದರಲ್ಲಿ ಮಧ್ಯದಲ್ಲಿ ಬಂದು ನಿಂತ್ಕೊಂಡು ಎರಡೂ ಕಡೆಯಿಂದನೂ ಕೂಡ ಕದನ ವಿರಾಮವನ್ನು ಘೋಷಿಸಬೇಕು, ಮಾತಾಡಬೇಕು ಅಂತ, ದಾಳಿ ನಿಲ್ಲಿಸಬೇಕು ಅಂತೇಳಿ ಇಸ್ರೇಲ್ಗೆ ಅಮೆರಿಕದಿಂದ ಸೂಚನೆ ಹೋಗಬೇಕು ಅಂತ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಇರಾನ್ ಇದೀಗ ಮನವಿಯನ್ನು ಮಾಡಿಕೊಂಡಿದೆ. ಪರಮಾಣು ಸಂಬಂಧದ ಮಾತುಕತೆಗೂ ಕೂಡ ಇದರ ಮಧ್ಯೆ ಇರಾನ್ ಮುಂದಾಗ್ತಾ ಇದೆ. ಇಲ್ಲಿ ವಿಚಾರ ಇರೋದೇ ಪರಮಾಣು ಅಂತ. 9 ಬಾಂಬ್ ತಯಾರು ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ಇವರು ಸಂಗ್ರಹ ಮಾಡಿ ಇಟ್ಕೊಂಡ್ರೆ ನಾಳೆ ದಿನ ಇಸ್ರೇಲ್ ಮೇಲೆ ಪ್ರಯೋಗ ಮಾಡೋದು ಇವರು. ಸುತ್ತಮುತ್ತ ಇರೋದು ಮುಸ್ಲಿಂ ಕಂಟ್ರೀಸ್, ನಮಗೆ ಎಲ್ಲ ಮುಸ್ಲಿಂ ಕಂಟ್ರೀಸು, ನಾವಿಲ್ಲಿ ಜ್ಯೂಸ್ ಜಾಸ್ತಿ ಇರೋದು, ಯಹೂದಿಗಳು ನಾವು ಜಾಸ್ತಿ ಇದ್ದೀವಿ, ನಮ್ಮನ್ನು ಟಾರ್ಗೆಟ್ ಮಾಡ್ಕೊಳ್ತಾರೆ.
ಇಸ್ರೇಲ್ ಸುಮಾರು 6 ದೇಶಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಇರಾನ್ ಜೊತೆಗೆ ಗಡಿನೇ ಇಲ್ಲ ಇವ್ರದ್ದು. ಇವರೇನೋ ಇವ್ರದ್ದು ಸೇನಾ ತುಕಡಿಗಳು ನೆಲಮಾರ್ಗದಿಂದ ಹೋಗ್ಬಿಟ್ಟು ಇರಾನ್ ಮೇಲೆ ದಾಳಿ ಮಾಡ್ತಾರೆ ಅಂದ್ರೆ ಆಗಲ್ಲ. ಅನೇಕ ದೇಶಗಳನ್ನ ದಾಟ್ಕೊಂಡು ಹೋಗಬೇಕು. ಇಮ್ಮಿಡಿಯೇಟ್ ಗಡಿ ಇಲ್ಲ ಅವ್ರಿಗೆ. 1700 ಕಿಲೋಮೀಟರ್ ದೂರದಲ್ಲಿ ಇರಾನ್ ಇರೋದು. ಇದು ಹಾಗಾಗಿ ಇವ್ರು ಏನು ಮಾಡ್ತಾರೆ, ಮಾಡಿದ್ರೆ ಏರ್ ಸ್ಟ್ರೈಕ್ಗಳನ್ನೇ ಮಾಡಬೇಕು ಇವರು. ಹಾಗಾಗಿ ಪರಮಾಣು ಸಂಬಂಧ ಮಾತಾಡಬೇಕಾ, ನಾವು ರೆಡಿ ಇದ್ದೀವಿ, ಮೊದಲು ಟ್ರಂಪ್ ಬರಲಿ, ಇಸ್ರೇಲ್ ಮತ್ತು ಇರಾನ್ ನಡುವೆ ಒಂದು ಶಾಂತಿ ಮಾತುಕತೆಗೆ ನಮ್ಮನ್ನ ಕೂರಿಸ್ಲಿ, ಅವರು ಮಾತಾಡೋಣ, ಸಾಕು ಯುದ್ಧ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಸೌದಿ, ಕತಾರ್, ಓಮನ್ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಕೂಡ ಇರಾನ್ ಕಡೆಯಿಂದ ಒಂದು ಮನವಿ ಬಂದಿದೆ.